ಅಲಯನ್ಸ್ ಯೂನಿವರ್ಸಿಟಿಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಅಕ್ರಮವಾಗಿ ಡಾಕ್ಟರೇಟ್ ಪದವಿಯನ್ನ ದಯಪಾಲಿಸುವಂತ ಯೂನಿವರ್ಸಿಟಿ ಇದು ಅಂತೇಳಿ ಕುಖ್ಯಾತಿಗೆ ಪಾತ್ರವಾಗಿದೆ. ಸಿದ್ದರಾಮಯ್ಯ ಬಹುಕಾಲದ ಆಪ್ತನಿಗೆ ಡಾಕ್ಟರೇಟ್ ಪದವಿ, ಅದು ಅಕ್ರಮವಾಗಿ ಡಾಕ್ಟರೇಟ್ ಪದವಿಯನ್ನ ನೀಡಲಾಗ್ತಾ ಇದೆ. ಅಲಯನ್ಸ್ ಈ ವಿವಿಯಲ್ಲಿ ಸೇಲ್ ಆಗ್ತಾ ಇದೆಯಾ ಡಾಕ್ಟರೇಟ್ ಪದವಿ ಅನ್ನೋ ಒಂದು ಸಂಶಯ ಕೂಡ ಹುಟ್ಟಾಕುವಂತೆ ಮಾಡಿರ್ತಕ್ಕಂಥದ್ದು. ಈ ವಿವಿಯಲ್ಲಿ ಸೇಲ್ ಆಗ್ತಾ ಇದೆಯಾ ಡಾಕ್ಟರೇಟ್ ಪದವಿ? ಅಲಯನ್ಸ್ ವಿವಿಗೆ ಉನ್ನತ ಶಿಕ್ಷೆ, ಆ ಉನ್ನತ ಶಿಕ್ಷೆ ಏನಂತಂದ್ರೆ ಉನ್ನತ ಶಿಕ್ಷಣ ಇಲಾಖೆ ಈಗ ತನಿಖಾ ಸಮಿತಿಯನ್ನು ರಚನೆ ಮಾಡೋದ್ರೆ ಅದಕ್ಕೆ ದೊಡ್ಡ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಅಲಯನ್ಸ್ ವಿಶ್ವವಿದ್ಯಾಲಯದ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಅಕ್ರಮ ಡಾಕ್ಟರೇಟ್ ಪದವಿ ನೀಡಿದ ಆರೋಪ ಈ ಅಲಯನ್ಸ್ ಯೂನಿವರ್ಸಿಟಿ ಮೇಲಿದೆ. ಅಲಯನ್ಸ್ ವಿವಿ ವಿರುದ್ಧ ಹಿಂದೆ ಕೂಡ ಕೇಳಿ ಬಂದಿತ್ತು ಆರೋಪ. ಅಕ್ರಮ ಡಾಕ್ಟರೇಟ್ ಪದವಿ ನೀಡಿದ ಕುಖ್ಯಾತಿ ಯೂನಿವರ್ಸಿಟಿಗಿದೆ ಅಂತ ಹೇಳಲಾಗುತ್ತೆ. ಇದೀಗ ಮುಖ್ಯಮಂತ್ರಿ ಪರಮಾಪ್ತನಿಗೆ ನಿಯಮ ಉಲ್ಲಂಘಿಸಿ ಡಾಕ್ಟರೇಟ್ ಪದವಿಯನ್ನ ನೀಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ತನಿಖೆಗೆ 3 ತಜ್ಞರ ಸಮಿತಿ ರಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಉನ್ನತ ಶಿಕ್ಷಣ ಇಲಾಖೆಯಿಂದ ಖಡಕ್ ಆದೇಶ. ಅಲಯನ್ಸ್ ವಿವಿಗೆ ಸಂಕಟ ಎದುರಾಗಿದೆ. 2019ರಲ್ಲಿ ಜೈಲಿಂಗೇಗೌಡ ನೀಡಿದ್ದ ದೂರಿನ ಮೇರೆಗೆ ಸರ್ಕಾರ, ಅದರಲ್ಲೂ ಉನ್ನತ ಶಿಕ್ಷಣ ಇಲಾಖೆ ಈ ಒಂದು ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು.